ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ದಿಶಾ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಇದೇ ಥರ ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ವೀಡಿಯೋಗಳನ್ನ ಹೇಗೆ ಎಡಿಟ್ ಮಾಡೋದು ಅಂತ ನಾವು ಕೈನ್ ಮಾಸ್ಟರಿಂದ ಕಲಿಯೋಣ. ಫಸ್ಟಿಗೆ ಬಂದುಬಿಟ್ಟು ಪ್ಲೇಸ್ಟೋರಿಂದ ಕೈನ್ ಮಾಸ್ಟರನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆದಮೇಲೆ ಕ್ರಿಯೇಟ್ ನ್ಯೂ ಅಂತಿರುತ್ತೆ. ಆಮೇಲೆ ಬಂದುಬಿಟ್ಟು 9:16 ಅಂತ ಇದೆ, ಅದನ್ನು ಕ್ರಿಯೇಟ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಕಾಣಿಸುತ್ತೆ. ಓಕೆನಾ. ನಾವು ಈ ವಿಡಿಯೋಗೆ ಬಂದುಬಿಟ್ಟು ಒಂದು ಮಿನಿಮಮ್ 30 ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇಲ್ಲಿ ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀನಿ. ಒಂದೊಂದೇ ಫೋಟೋಸ್ನ ಈ ಥರ ಆ್ಯಡ್ ಮಾಡ್ಕೊತಾ ಹೋಗಬೇಕು. 30 ಫೋಟೋಸ್ ಕೂಡ ನೋಡಿ, ಈ ಥರ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ಎಲ್ಲ ಫೋಟೋಸ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಈ ಥರ ಪ್ರತಿಯೊಂದು ವೀಡಿಯೋಸ್ನ ಕೂಡ ಆ್ಯಡ್ ಮಾಡ್ಕೊತಾ ಹೋಗಿ ನಿಧಾನಕ್ಕೆ. ಇವಾಗ ಫೋಟೋಸ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ, ಇವಾಗ ಬ್ಯಾಗ್ ಬಂದುಬಿಟ್ಟು ನಾವು ಪ್ಯಾನ್ ಆ್ಯಂಡ್ ಝೂಮ್ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಈ ಥರ ಅಡ್ಜಸ್ಟ್ ಮಾಡ್ಕೊತಾ ಹೋಗಬೇಕು. ಅವೆರಡು ಈಕ್ವಲ್ ಲೆವೆಲಲ್ಲಿ ಸೆಲೆಕ್ಟ್ ಮಾಡಬೇಕು. ಆನಂತರ ಲಾಸ್ಟ್ಗೆ ಅದನ್ನು ಅಡ್ಜಸ್ಟ್ ಮಾಡಬೇಕು. ಪ್ರತಿಯೊಂದು ಫೋಟೋನು ಈ ಥರ ಈಕ್ವಲ್ ಲೆವೆಲಲ್ಲಿ ಮಾಡಿಬಿಟ್ಟು ಲಾಸ್ಟ್ವರೆಗೂ ಈ ಥರ ಅಡ್ಜಸ್ಟ್ ಮಾಡ್ಕೊತಾ ಹೋಗಬೇಕು. ಪ್ಯಾನ್ ಆ್ಯಂಡ್ ಝೂಮ್ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಲಾಸ್ಟ್ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ 30 ಫೋಟೋಸ್ ಕೂಡ ಕಂಪ್ಲೀಟ್ ಆದಮೇಲೆ ನೋಡಿ, ಫೈನಲಾಗಿ ನಮ್ಮ ವೀಡಿಯೋನ ಕಂಪ್ಲೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಈ ವಿಡಿಯೋಗೆ ಒಂದು ಸಾಂಗ್ನ ಎಡಿಟ್ ಮಾಡಬೇಕು. ಇಲ್ಲೇ ರೆಕಾರ್ಡ್ ಅಂತಿರುತ್ತೆ, ಅದರಲ್ಲಿ ಹೋಗ್ಬಿಟ್ಟು ನಾವು ಡೌನ್ಲೋಡ್ ಮಾಡ್ಕೊಂಡಿರೋ ಸಾಂಗ್ಸ್ನ ಆ್ಯಡ್ ಮಾಡ್ಕೋಬೋದು. ನೀವು ಬೇರೆ ಕಡೆಯಿಂದ ಆದರೂ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಡೌನ್ಲೋಡ್ ಮಾಡಿರೋದಾದರೂ ಸೆಲೆಕ್ಟ್ ಮಾಡ್ಬೋದು. ಇದಾದ ನಂತರ ನಾವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದೀವಿ. ನೋಡಿ, ವಿಡಿಯೋ ರೆಡಿ ಆಗ್ತಾಯಿದೆ. ನೋಡಿ, ಕಂಪ್ಲೀಟಾಗಿ ವಿಡಿಯೋ ನಮ್ಮದು ರೆಡಿ ಆಯಿತು. ನೋಡಿ, ಲಾಸ್ಟಲ್ಲಿ ನಮ್ಮ ವಿಡಿಯೋ ಹೇಗಿದೆ ಅಂತ ಒಂದ್ಸತಿ ನೋಡೋಣ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.